ಇವತ್ತು ಸರ್ವಪಿತೃ ಅಮಾವಾಸ್ಯೆ ಅಥವಾ ಮಹಾಲಯ ಅಮಾವಾಸ್ಯೆ ಅಂತ ಹೇಳ್ತಾರೆ. ಇವತ್ತು ಅಥವಾ ಕಡೆಯ 15 ದಿನಗಳಿಂದ ಎಲ್ಲ ಗಂಡಸರು ಅವರ ಪಿತೃಗಳಿಗೆ ಎಳ್ಳು ನೀರು ಬಿಟ್ಟು ಪಕ್ಷವನ್ನು ಮಾಡ್ತಾ ಇರ್ತಾರೆ. ಈ ಸಂದರ್ಭದಾಗ ಹೆಣ್ಮಕ್ಳಿಗೆ ಒಂದು ಪ್ರಶ್ನೆ ಬರಬಹುದು, ಯಾಕೆ ಗಂಡಸರು ಅಷ್ಟೇ ಈ ಥರ ಪಕ್ಷ ಮಾಡಿ ಋಣ ತೀರಿಸ್ತಾರೆ, ನಾವು ಯಾಕೆ ತಂದೆ ತಾಯಿಯ ಋಣ ತೀರಿಸಬಾರ್ದು ಅಂತ. ಇದ್ರ ಬಗ್ಗೆ ನಾನು ವಿಚಾರಣೆ ಮಾಡಿದಾಗ ನನಗೇನು ಉತ್ತರ ಸಿಕ್ತು ಅಂದ್ರೆ, ಹೆಣ್ಣು ಮಕ್ಕಳು ತಂದೆಯ ಋಣವನ್ನು ಅವರ ಮದುವೆ ಸಮಯದಲ್ಲೇ ತೀರಿಸಿಬಿಟ್ಟಿರ್ತಾರಂತ ಹೇಳ್ತಾರೆ. ಹೆಂಗೆ ಅಂದ್ರೆ, ತಂದೆ ಕನ್ಯಾದಾನ ಮಾಡುವಾಗ ವರನಲ್ಲಿ ನಾರಾಯಣ ದೇವರು, ಮಗಳಲ್ಲಿ ಲಕ್ಷ್ಮೀ ದೇವಿಯನ್ನು ನೋಡ್ತಾರೆ. ಲಕ್ಷ್ಮೀ ದೇವಿಯನ್ನು ನಾರಾಯಣ ದೇವರಿಗೆ ಒಪ್ಪಿಸುವಾಗ ಅವರು ಏನು ಸಂಕಲ್ಪ ಮಾಡ್ತಾರಂದ್ರೆ, ಸಮಸ್ತ ನನ್ನ ಎಲ್ಲ ಪಿತೃಗಳು ಬ್ರಹ್ಮಲೋಕಕ್ಕೆ ಹೋಗಲಿ ಅಂತ ಸಂಕಲ್ಪ ಮಾಡಿ ಕನ್ಯಾದಾನ ಮಾಡಿರ್ತಾರೆ. ಇಂಥ ಸಮಯದಾಗನ ಹೆಣ್ಣು ಮಕ್ಕಳು ತಂದೆಯ ಋಣವನ್ನು ತೀರಿಸಿಬಿಟ್ಟಿರ್ತಾಳೆ. ಇನ್ನು ಗಂಡಸರು ಈ ತಂದೆ ತಾಯಿಗೆ ಎಷ್ಟು ಕಷ್ಟಪಟ್ಟು ನಮ್ಮನ್ನು ಬೆಳೆಸಿರ್ತಾರೆ, ಅವರ ಋಣವನ್ನು ತೀರಿಸಬೇಕು ಅಂತ ಈ ಶ್ರಾದ್ದ ಪಕ್ಷವನ್ನು ಮಾಡಿ ಅವರ ಋಣ ಕೊನೆಯವರೆಗೂ ತೀರಿಸ್ತಾರೆ. ಈ ಒಂದು ಉತ್ತರ ಕೇಳಿಂದ ನನಗೂ ಖರೆ ಅಲ್ಲ ಅನ್ನಿಸ್ತು. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕತ್ತೀನಿ.